ಧರ್ಮಸ್ಥಳದಲ್ಲಿ ನೋಡಿದ್ರಿ ನಾವು, ನೇತ್ರಾವತಿ ನದಿಗೆನೆ ಹಸುವಿನ ತಲೆ ಕಡ್ದಾಕಿದ್ದ ಹಸು ಬಂದು ಬೀಳ್ತಾ ಇದೆ, ಗೋವಿನ ರಕ್ತ ಬಂದು ಬೀಳ್ತಾ ಇದೆ, ಚರ್ಮ ಬಂದು ಬೀಳ್ತಾ ಇದೆ. ಎಲ್ಲ ಎಷ್ಟು ಹಿಂದೂ ಸಮಾಜಕ್ಕೆ ಜಾಗೃತಿ ಮಾಡುವಂತ ಸಂಘಟನೆಗಳು ಬಂದರೂ ಕೂಡ ಸಾಕಾಗ್ಲಿಕ್ಕಿಲ್ಲ. ವಕ್ಫ್ ಪ್ರಾಪರ್ಟಿ ಬಗ್ಗೆ ಎಷ್ಟು ಕಡಿಮೆ ಹೋರಾಟ ನಡೀತಾ ಇದೆಯಾ. ಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಸೂಚನೆ ಒಂದು ನೋಟಿಸ್ ಕೊಟ್ಟಿದ್ವಿ, ನಾವು ವಿಡ್ರಾ ಮಾಡಿದ್ವಿ, ಇನ್ಯಾರು ತಲೆ ಕೆಡಿಸ್ಕೋಬೇಡಿ. ಆದ್ರೆ ವಕ್ಫ್ ಪ್ರಾಪರ್ಟಿ ಅಂತ ಪಹಣಿಯಲ್ಲಿ ಸೇರಿದೆಯಲ್ಲ, ಒಂದಾದ್ರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ವಿಡ್ರಾ ಮಾಡಿದಾರ? ಈ ಸ್ವಾಮೀಜಿಗಳೆಲ್ಲ ಶುರು ಆಗ್ತಿದ್ದಂಗೆ 3 ತಿಂಗಳ ಕೆಳಗೆ ಗುಲ್ಬರ್ಗಾ ಜಿಲ್ಲಾ ಆಳಂದ ತಾಲೂಕಿನಲ್ಲಿ ಸವಳೇಶ್ವರ ದೇವಸ್ಥಾನ, ಬೀರ್ಲಿಂಗೇಶ್ವರ ದೇವಸ್ಥಾನ, ಅದು ವಕ್ಫ್ ಪ್ರಾಪರ್ಟಿ ಅಂತ ಆಗೋಗಿತ್ತು. ಇವರೆಲ್ಲರೂ ಕೂಡ ಪೂಜ್ಯ ಸೋಮೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಗುಲ್ಬರ್ಗಾ ಡಿಸಿ ಹತ್ರ ಹೋಗಿ ಹೇಳಿದ್ವಿ ಏನಿದು ಅಂತ. ಅವ್ರು ಕೋರ್ಟ್ ಆರ್ಡರ್ ಕೂಡ ತಂದಿದ್ರು, ಇದನ್ನ ಅವರೇ ಹೆಸರಿಗೆ ವಾಪಸ್ ಕಟ್ಟಬೇಕು ಅಂತ, ಪಾಣಿ ಕಿತ್ತಾಕಿ ಆ ಒಂದು ದೇವಸ್ಥಾನದ ಕಮಿಟಿ ಹೆಸರಿಗೆ ಕೊಡಬೇಕು ಅಂತ. ಮಾಡಿರಲಿಲ್ಲ. ಇನ್ನು ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ರೆ ಮಾಡ್ತೀವಿ ಅಂದ್ರು. ಒಂದು ವಾರದಲ್ಲಿ ನೀವು ಮಾಡಲಿಲ್ಲ ಅಂತಂದ್ರೆ ನಮ್ಗೆ ಏನ್ ಮಾಡ್ಬೇಕು, ಹೆಂಗ್ ಹೋರಾಟ ಮಾಡಬೇಕು ಅಂತ ಗೊತ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಬಂದ್ರು ಎಲ್ಲ. ಅಲ್ಲಿಂದ ಗುಲ್ಬರ್ಗದಿಂದ ಸವಳೇಶ್ವರ ಸುಮಾರು 30 ಕಿಲೋಮೀಟರ್. ಅಲ್ಲಿಂದ ಕಾರಲ್ಲಿ ಹೋಗ್ತಾ ಇರೋಷ್ಟೊತ್ತಿಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಫೋನ್ ಬಂತು, ನಾವು ಬೀರ್ಲಿಂಗೇಶ್ವರನ ಆ ಒಂದು ಕಮಿಟಿ ಹೆಸರಿಗೆ ನಾವು ಪಹಣಿ ತಿದ್ದುಪಡಿ ಮಾಡಿದ್ದೀವಿ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೇನೆಂದ್ರೆ, ವಕ್ಫ್ ಪ್ರಾಪರ್ಟಿದ್ ಇರ್ಬೋದು, ಗೋವಿನ ವಿಚಾರ ಇರ್ಬೋದು, ಮತಾಂತರದ ಬಗ್ಗೆ ಇರ್ಬೋದು, ಈ ರೀತಿ ಹೆಣ್ಮಕ್ಳನ್ನ ಆಸೆ ತೋರಿಸಿ ಲವ್ ಜಿಹಾದೇ ಇರ್ಬೋದು, ಇದೆಲ್ಲವನ್ನೂ ಕೂಡ ಹಿಂದೂ ಸಮಾಜದಲ್ಲಿರಂತ ನಾನು ಅದೇ ಹೇಳಿದ್ನಲ್ಲ, ಹಿಂದುಳಿದವರಿಗೆ ದಲಿತರಿಗೆ ಬಹಳ ಸುಲಭವಾಗಿ ಟೋಪಿ ಹಾಕ್ತಾರೆ. ಆದರೆ ಇಡೀ ಹಿಂದೂ ಸಮಾಜ ಜಾಗೃತಿ ಆಗತ್ತೆ. ಎಷ್ಟು ಸಂಘಟನೆಗಳು ಬಂದರೂ ಸಾಕಾಗಲ್ಲ. ಆ ದಿಕ್ಕಿನಲ್ಲಿ ಈ ಸಂಘಟನೆ ಮಾಡಬೇಕು ಅಂತ ಸಾಧು ಸಂತರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ವಿ. ಇದು ನೀವು ಕೇಳ್ತಿರೋದು ಸರಿ ಇದೆ. ಆಗ ಯಾವುದೇ ಪೂಜ್ಯ ಸ್ವಾಮಿಗಳು ನೇತೃತ್ವ ತಗೊಂಡಿರಲಿಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದವರಿಗೆ ದಲಿತರಿಗೆ ಅನುಕೂಲಗಳಾಗಬೇಕು ಅನ್ನೋ ಉದ್ದೇಶದಿಂದ ಆ ಸಂಘಟನೆ ಶುರುವಾಯಿತು. ಸಂಘಟನೆ ಶುರುವಾಗಿ ಬಹಳ ಯಶಸ್ವಿಯಾಗಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಇದು ಕೆಲವರಿಗೆ ಕಣ್ಣು ಕುಕ್ಕಿ ಹೋಗಿ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ಅಮಿತ್ ಶಾ ಅವರ ಹತ್ರ ಕಂಪ್ಲೇಂಟ್ ಮಾಡಿದಾಗ ಅಮಿತ್ ಶಾ ಅವರು ಹೇಳಿದ್ರು, ಚರ್ಚೆ ಸಾಕಷ್ಟು ಅರ್ಧ ದಿನ ಆಯ್ತು, ಇದಕ್ಕೆ ಬೇಕು ಬೇಡ ಚರ್ಚೆ ಆಗಿ ಕೊನೆಗೆ ಯಾಕೆ ಬೇಡ ಅಂತ ನನ್ನ ಪ್ರಶ್ನೆ ಕೇಳಿದೆ. ಉತ್ತರ ಸಿಗ್ಲಿಲ್ಲ. ಕೊನೆಗೆ ಇಲ್ಲಪ್ಪ ಚೋಡ್ದೋ ಯಾರಂದ್ರು. ದೊಡ್ಡವ್ರ ಮಾತು ಕೇಳಂತ ಒಂದು ಅಭ್ಯಾಸ ನನಗೆ ಅವತ್ತಿತ್ತು, ಇವತ್ತಿಲ್ಲ. ಆ ಮಾತು ಕೇಳಿದ್ದಕ್ಕೋಸ್ಕರ ಅದು ನಿಲ್ಲಿಸಿದ್ವಿ. ಅದು ನಿಲ್ಲಿಸದೇ ಇದ್ದಿದ್ರೆ ಆ ಸಂಘಟನೆ ಇನ್ನೂ ಬೃಹದಾಕಾರವಾಗಿ ಬೆಳೀತಾ ಇತ್ತು. ಈಗ ಪೂಜ್ಯ ಜಗದ್ಗುರುಗಳ ನೇತೃತ್ವದಲ್ಲಿ ನಡೀತಾ ಇರೋದು, ಸಾಧು ಸಂತರ ನೇತೃತ್ವದಲ್ಲಿ. ನಾವ್ಯಾರೂ ನಿಲ್ಲಿಸಲ್ಲ. ಅಕಸ್ಮಾತ್ ನಾನು ಹಿಂಸರಿದ್ರು ಕೂಡ ಹಿಂಸರಿಯಲ್ಲ. ಅವರು ಎಲ್ಲ ಮುಂದುವರಿಯೋದಕ್ಕೆ ಪ್ರಯತ್ನವನ್ನ ಯಾವ ಕಾರಣಕ್ಕೂ ನಿಲ್ಲಲ್ಲ. ನಾವೀಗ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾವುದೇ ಪಕ್ಷದ ಪ್ರಮುಖರನ್ನ ನಾವು ಕರೆಯಕ್ಕೆ ಹೋಗಿಲ್ಲ. ಯಾರು ಬೆಂಬಲ ಕೊಡ್ತಾರೋ ಅವ್ರ ಬೆಂಬಲವನ್ನು ಸ್ವೀಕಾರ ನಾವು ಮಾಡ್ತೇವೆ. ನಿನ್ನೆ ಬಾಗಲಕೋಟೆಯಲ್ಲಿ ಜಿಲ್ಲಾ ಸಮಿತಿ ಸಭೆ ಆಯಿತು, ಮೊನ್ನೆ ವಿಜಯಪುರದಲ್ಲಿ ಜಿಲ್ಲಾ ಸಮಿತಿ ಸಭೆ ಆಯಿತು, ಎಲ್ಲ ಪಕ್ಷದವರು ಬಂದಿದ್ರು. ಹಾಗಾಗಿ ಇದಕ್ಕೆ ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಇದಕ್ಕೆ ಯಾವುದೇ ಪಕ್ಷದ ಪ್ರಶ್ನೆ ಇಲ್ಲ. ಯಾರು ನಾನು ಹೇಳಿದ್ನಲ್ಲ, ಹಿಂದುಳಿದವ್ರನ್ನ ದಲಿತರನ್ನ ರಕ್ಷಣೆ ಮಾಡೋದಕ್ಕೆ ನಮಗೂ ಆಸಕ್ತಿ ಇದೆ, ಬ್ರಿಗೇಡ್ ಜೊತೆ ನಾವು ಬರ್ತೀವಿ ಅಂತಂದ್ರೆ ಯಾರು ಬಂದರೂ ಕೂಡ ಕರ್ಕೋತೀವಿ. ಹಿಂದುಳಿದವರಿಗೆ ರಾಜಕೀಯವಾಗಿ ಹಿನ್ನಡೆ ಆಗ್ತಾ ಇದೆ, ಹಿನ್ನಡೆ ಆಗ್ತಾ ಇದೆ ಚರ್ಚೆಗಳಿದೆ, ಅದರ ಬಗ್ಗೆ ಕೂಡ ಹೊರತಾಗಿ ಹಿಂದುಳಿದವರ ಬಗ್ಗೆ ನಾನು ಹೇಳಿದ್ನಲ್ಲ, ಹಿಂದೂ ಸಮಾಜದಲ್ಲಿರೋಂಥ ಎಲ್ಲ ಸಕಲ ಸಮಾಜದ ಬಂಧುಗಳಿಗೆ
ವಿಶೇಷವಾಗಿ ಹಿಂದುಳಿದವರಿಗೆ, ದಲಿತರಿಗೆ ಯಾವ್ಯಾವ ಕ್ಷೇತ್ರದಲ್ಲಿ ಅನ್ಯಾಯ ಆಗಿದೋ ಎಲ್ಲಾ ಕ್ಷೇತ್ರದಲ್ಲೂ ಹೋಗಿ ಅವರಿಗೆ ಬೆಂಬಲವನ್ನ ಈ ಬ್ರಿಗೇಡ್ ಕೊಡುತ್ತೆ. ಅಲ್ಲಿ ನಾವು ಇರ್ತೇವೆ. ಒಂದೇ ಸರಿ ಠಕ್ ಅಂತ ಹೇಳಂತ ಪ್ರಶ್ನೆ ಅಲ್ಲ ಇದು. ಕಾಂಗ್ರೆಸ್ನಲ್ಲಿ ಇಲ್ವಾ ಹಂಗೆ? ನನಗೆ ಗೊತ್ತಿಲ್ಲ. ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಡೀ ದೇಶದಲ್ಲಿ ಯಾವುದೇ ಸಂಘಟನೆಗೆ ಒಂದು ಪದಾಧಿಕಾರಿಗಳ ವ್ಯವಸ್ಥೆ ಇದೆ. ಹೊಸ ಪ್ರಶ್ನೆ ನೀವು ಕೇಳ್ತಿರೋದು ನಂಗೆ ಆಶ್ಚರ್ಯ ಆಗುತ್ತೆ. ಬಿಜೆಪಿ ಅಲ್ಲ, ನಾನು ಎಲ್ಲಾ ಪಾರ್ಟಿಯಲ್ಲೂ ಇದೆ ಅಂದೆ. ನಾನಪ್ಪ ಅದಕ್ಕೇನು ಹೇಳ್ತಿರೋದು. ಯಾಕೆ ಈಗ ಕಾಂಗ್ರೆಸ್ಸಿನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್, ಪ್ರಧಾನ ಕಾರ್ಯದರ್ಶಿಗಳು ಎಷ್ಟು ಜನ ಇದ್ದಾರೆ? 101 ಜನ ಇದ್ದಾರೆ. ಹಾಗೇನಿಲ್ಲ. ನಾನು ಅದಕ್ಕೆ ಹೇಳಿದೆ, ಆ ಕಮಿಟಿ ಇನ್ನೂ ಪೂರ್ಣ ಆಗಿಲ್ಲ ಅಂತ. ಇನ್ನೂ ಆಗತ್ತೆ ಜನತಾದಳದ ರೂಪದಲ್ಲಿ. ಹೊಸ ನಾಯಕರಿಗೆ ಯಾರ್ಯಾರು ಆಸಕ್ತಿಯಿಂದ ಬರ್ತಾರೋ ಅವರ ಪ್ರತಿಭೆಗೆ ತಕ್ಕಂತೆ ಅಲ್ಲಿ ಕಮಿಟಿಗೆ ಅವಕಾಶಗಳನ್ನು ಮಾಡಿಕೊಡುತ್ತೆ. ಏನು ಅಸಮಾಧಾನಿತರು ಸಮಾಧಾನಿತರು ಇದ್ರ ಪ್ರಶ್ನೆ ಬರಲ್ಲ. ಈ ಉದ್ದೇಶ ತುಂಬಾ ಸ್ಪಷ್ಟವಾಗಿ ನಮ್ಮ ಅಧ್ಯಕ್ಷರು ಹೇಳಿದ್ರು. ಈ ಉದ್ದೇಶಕ್ಕೆ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರೆಲ್ಲರೂ ಬರತಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಆಗಲೇ. ನೋಡೋಣ, ಫೆಬ್ರವರಿ 4 ನಿಮಗೆ ಗೊತ್ತಾಗುತ್ತೆ. ಸ್ಟೇಜ್ ಮೇಲೂ ಬರ್ತಾರೆ. ಈ ಸಂಘಟನೆ ರೂಪದಲ್ಲಿ ನೀವು ಮಾಡುವ ಸಂಘಟನೆಯನ್ನು ನೋಡಿ ಬಿಜೆಪಿ ಹೈಕಮಾಂಡ್ಗೆ ಈಶ್ವರಪ್ಪ ಅವರು ಮತ್ತೊಮ್ಮೆ ತಗೊಳ್ಳೋಣ ಅಂತ ಹೇಳುವಂತ ಮನಸ್ಸು ಬರ್ಬೋದಾ? ಇದಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ. ಸರಿ, ಬಂದೆ. ಯಾಕೆ ಅಂತಂದ್ರೆ ಹೈಕಮಾಂಡು ತಗೊಳತ್ತೋ ತಗೋಬಾರ್ದು ತೀರ್ಮಾನ ಮಾಡೋದು ಹೈಕಮಾಂಡ್ ಜೊತೆಗೆ ಹೋಗ್ಬೇಕೋ ಬೇಡ ನಾನು ಯೋಚನೆ ಮಾಡ್ಬೇಕಲ್ಲ. ನಾನು ಚುನಾವಣಾ ನಿಲ್ಲಂತ ಸಂದರ್ಭಕ್ಕೆ ಯಾವ ಸಿದ್ಧಾಂತವನ್ನು ಇಟ್ಕೊಂಡು ಚುನಾವಣೆ ನಿಂತನೋ ನಾ ತುಂಬಾ ಸ್ಪಷ್ಟವಾಗಿ ಅವತ್ತು ಹೇಳಿದೆ, ಸಾಮೂಹಿಕ ನಾಯಕತ್ವ ಇಲ್ಲ, ಒಂದು ಕುಟುಂಬದ ಕೈಲಿ ಪಕ್ಷ ಇದೆ, ಹೊಂದಾಣಿಕೆ ರಾಜಕಾರಣ ನಡೀತಾ ಇದೆ, ಹಾಗಾಗಿ ಚುನಾವಣೆಯನ್ನು ಸ್ಪರ್ಧೆ ಮಾಡಿದೆ. ಒಂದು ಆ ವಿಚಾರ ಸಿದ್ಧಾಂತ ಇವತ್ತು ದೇವ್ರ ದಯದಿಂದ ಪಕ್ಷದಲ್ಲಿ ಸ್ವಲ್ಪ ಸಂಘರ್ಷಗಳು ಆಗ್ತಾ ಇರ್ಬೋದು, ಇದು ನೀವು ಬಣ ಅಂತ ಕರಿಬೋದು. ಆದರೆ ಅದೇ ವಿಚಾರ ತಗೊಂಡ್ತಾನೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಚರ್ಚೆ ಆಗ್ತಾ ಇರೋದು. ಯಾವ ವಿಚಾರ ತಗೊಂಡು ನಾನು ಶುರು ಮಾಡಿದ್ನೋ ಆ ವಿಚಾರ ತಗೊಂಡೆ ಇವತ್ತು ಭಾರತೀಯ ಜನತಾ ಪಾರ್ಟಿಲಿ ಚರ್ಚೆಗಳು ಶುರು ಆಗಿದೆ. ಇದಕ್ಕೊಂದು ತುದಿ ಮುಟ್ಟತ್ತೆ. ಯಾಕೆ ಅಂತಂದ್ರೆ ನಾನು ನನ್ನ ಜೀವನದಲ್ಲಿ ಭಾರತೀಯ ಜನತಾ ಪಾರ್ಟಿನ ಬಿಟ್ಟು ಇನ್ಯಾವ ಪಕ್ಷಕ್ಕೂ ಹೋಗಲ್ಲ. ಅದು ನನ್ನ ತಾಯಿ. ಆದರೆ ಇಲ್ಲಿ ಪ್ರಶ್ನೆ ನಡೀತಾ ಇರೋದೇನು, ಈ ಒಂದು ಸ್ಥಿತಿ ಅನೇಕರು ತಮ್ಮ ಇಡೀ ಜೀವನ ಕೊಟ್ಬಿಟ್ರು. ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ನಾನಾಗಲ್ಲ, ಈ ದೇಶ ಉಳಿಬೇಕು, ಈ ಧರ್ಮ ಉಳಿಬೇಕು ಅಂತ ಹೇಳ್ಕೊಂಡು ತಪಸ್ಸು ಮಾಡಿದ್ರು ಈ ಪಕ್ಷ ಕಟ್ಟೋದಿಕ್ಕೆ. ಆ ತಪಸ್ಸಿಗೆ ಬೆಲೆ ಇದ್ದೇ ಇದೆ. ಆ ತಪಸ್ಸಿಗೆ ಬೆಲೆ ಇರೋಂಥ ಸಂದರ್ಭದಲ್ಲಿ ಇಲ್ಲೇನು ಸದ್ಯಕ್ಕೆ ತಾತ್ಕಾಲಿಕವಾಗಿ ಗೊಂದಲ ಇದೆಯಲ್ಲ, ಇದು ಬಗೆಹರಿಯುತ್ತೆ. ಈ ನಂಬಿಕೆ ನನಗಿದೆ. ಜೊತೆ ನೀವೇ ಎರಡನೇ ಬಾರಿ ಹೇಳ್ತಾ ಇದ್ದೀವಿ. ಶಿವಮೊಗ್ಗದೊಮ್ಮೆ ಹೇಳಿದ್ರಿ, ನಾವು ಬಿಜೆಪಿ ಬಿಟ್ಟಿರೋದೇ ಹೋಗೋದಿಲ್ಲ, ನಾನು ಯಾವತ್ತಿದ್ರು ಬಿಜೆಪಿ ಅಂತ. ಬಟ್ ಇವತ್ತೇ ಹೊಸ ಶಬ್ದವನ್ನು ಸೇರಿಸಿದ್ರಿ, ನಾನು ಕೂಡ ಹೋಗ್ಬೇಕಂತ ಯೋಚನೆ ಮಾಡ್ಬೇಕಾಗಿದೆ ಅಂತ ಹೇಳಿ. ನಾನು ಯಾವತ್ತೂ ಹೋಗೋದೇ ಇಲ್ಲ ಅಂತ ಹೇಳೇ ಇಲ್ಲ, ಈಗೂ ಹೇಳಿಲ್ಲ. ಹೈಕಮಾಂಡ್ ನಿಮ್ಮ ತೆಗೆದುಕೊಳ್ತಾ ಹೇಳಿದಾಗ ನಾನು ಹೋಗಬೇಕಾದ್ರೆ ಯೋಚನೆ ಮಾಡ್ಬೇಕು. ಅದೇ ಪದ ಬೇರೆ ಪದ ಅಷ್ಟೇ. ನಾನು ಹೋಗಲ್ಲ ಅಂತಂದೇನು. ಹೈಕಮಾಂಡ್ ಯೋಚನೆ ಮಾಡುತ್ತೆ, ನಾನು ಯೋಚನೆ ಮಾಡ್ತೀನಿ. ಅದು ಯೋಚನೆ ಮಾಡ್ತೀನಿ ಅಂದ್ರೆ ಉತ್ತರ ಕೊಡಕ್ ಬರುತ್ತೆ ಒಂದೇ ಒಂದು